ಲೋಕ ಕಲ್ಯಾಣ ಹಾಗೂ ಜನತೆಯ ಸುಖ ಶಾಂತಿಗಾಗಿ ಆನೇಕಲ್ನ ಕೆಂಪು ದೊಮ್ಮಸಂದ್ರ ಗ್ರಾಮದ ರಸ್ತೆಯಲ್ಲಿರುವ ಶ್ರೀ ಸಾಯಿ ರುಕ್ಮಿಣಿ ಮಹಲ್ ಆವರಣದಲ್ಲಿ ದಿನಾಂಕ 19/4/2026 ರಿಂದ 26/4/2026 ರವರೆಗೆ ಅದ್ಧೂರಿ ಸಹಸ್ರ ಚಂಡಿಕಾ ಮಹಾಯಾಗ ಹಮ್ಮಿಕೊಳ್ಳಲಾಗಿದೆ. ನ್ಯೂ ಬಾಲ್ಡಿನ್ ವಿದ್ಯಾಸಂಸ್ಥೆಗಳ ಸಂಸ್ಥಾಪಕರಾದ ಡಾಕ್ಟರ್ ವೇಣುಗೋಪಾಲ್ ಹಾಗೂ ಸೌಭಾಗ್ಯವತಿ ವೇಣುಗೋಪಾಲ್ ದಂಪತಿಗಳ ಸಂಕಲ್ಪದಂತೆ ಈ ಬೃಹತ್ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ. ಈ ಮಹಾಯಾಗದ ಅಂಗವಾಗಿ ಡಾಕ್ಟರ್ ವೇಣುಗೋಪಾಲ್ ಅವರು ಇಂದು ಆನೇಕಲ್ ತಾಲೂಕಿನ ಕರ್ಪೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಲ್ದಿನಹಳ್ಳಿ ಗ್ರಾಮದ ಸಾರ್ವಜನಿಕರನ್ನು ಖುದ್ದಾಗಿ ಭೇಟಿ ಮಾಡಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು. ಈ ವೇಳೆ ಬಿಜೆಪಿ ತಾಲೂಕು ಉಪಾಧ್ಯಕ್ಷ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಹಾಲ್ದಿನಹಳ್ಳಿ ತಿಮ್ಮರಾಜು ಅವರು ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು. 7 ದಿನಗಳ ಕಾಲ ನಿರಂತರ ಯಾಗ ಮತ್ತು ಪೂಜಾ ಕಾರ್ಯಗಳು ನಡೆಯಲಿದ್ದು ಬೆಳಗ್ಗೆ 8 ರಿಂದ 11 ಮತ್ತು ಸಂಜೆ 4 ರಿಂದ ರಾತ್ರಿ 9 ಗಂಟೆಯವರೆಗೆ 108 ಹೋಮಕುಂಡಗಳಲ್ಲಿ ಏಕಕಾಲಕ್ಕೆ ಹೋಮ ಹವನಗಳು ಜರುಗಲಿವೆ. ಪ್ರತಿದಿನ ಲಲಿತ ಸಹಸ್ರನಾಮ ಪಾರಾಯಣ, ದಂಪತಿ ಪೂಜೆ, ಕುಂಕುಮಾರ್ಚನೆ, ಸುಹಾಸಿನಿ ಪೂಜೆ, ಕನ್ಯಾ ಪೂಜೆ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ನಡೆಯಲಿದೆ. ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಪ್ರತಿದಿನ ಸಂಜೆ ಪ್ರಖ್ಯಾತ ಕಲಾ ತಂಡಗಳಿಂದ ಸಂಗೀತ, ಭರತನಾಟ್ಯ ಹಾಗೂ ಹರಿಕಥೆ ಆಯೋಜಿಸಲಾಗಿದೆ. ವಿಶೇಷವಾಗಿ ಗಿನ್ನಿಸ್ ದಾಖಲೆ ನಿರ್ಮಿಸಿರುವ ತಂಡದಿಂದ ಸ್ನ್ಯಾಕ್ಸೋಫೋನ್ ಸಂಗೀತ ಕಾರ್ಯಕ್ರಮ ಜನಮನ ಸೆಳೆಯಲಿದೆ. ಸುಮಾರು 120 ವರ್ಷಗಳ ಹಿಂದೆ ಮೈಸೂರು ಮಹಾರಾಜರು ಇಂತಹ ಬೃಹತ್ ಸಹಸ್ರ ಚಂಡಿಕಾ ಮಹಾಯಾಗವನ್ನ ಮಂಡಿಸಿದ ಇತಿಹಾಸವಿದೆ. ಇದೀಗ ಅಂತಹದ್ದೇ ಒಂದು ಅಪರೂಪದ ಅವಕಾಶ ಆನೇಕಲ್ ಭಾಗದ ಜನತೆಗೆ ದೊರೆತಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಈ ಮಹಾಯಾಗಕ್ಕೆ ಕರ್ನಾಟಕದ ವಿವಿಧ ಭಾಗಗಳ ಪರಮ ಪೂಜ್ಯ ಸ್ವಾಮೀಜಿಗಳು, ಮಠಾಧೀಶರು, ವೇದ ಪಾರಂಗತರು, ಯೋಗಿಗಳು ಹಾಗೂ ಸಮಾಜದ ಗಣ್ಯರು ಸಾಕ್ಷಿಯಾಗಲಿದ್ದಾರೆ. ಕರ್ಪೂರು ಮತ್ತು ಹಾಲ್ದಿನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಪ್ರತಿಯೊಬ್ಬ ಭಕ್ತಾದಿಗಳು ಸಕುಟುಂಬ ಪರಿವಾರ ಸಮೇತರಾಗಿ ಆಗಮಿಸಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕೆಂದು ಡಾಕ್ಟರ್ ವೇಣುಗೋಪಾಲ್ ಮತ್ತು HM ತಿಮ್ಮರಾಜು ಗೌಡ ಅವರು ಮನವಿ ಮಾಡಿದ್ದಾರೆ. ಹಾಗೂ ಹಾಲ್ದಿನಹಳ್ಳಿ ಗ್ರಾಮದ ಸಮಸ್ತ ಭಕ್ತ ಮಹೇಶರಲ್ಲಿ ಈ ದಿನ ವಿಶೇಷವಾಗಿ ಭಗವಂತನ ಒಂದು ಪೂಜೆ ಮಾಡುವ ಮುಖಾಂತರ ಈ ಒಂದು ಚಂಡಿಕಾ ಮಹಾಯಾಗಕ್ಕೆ ಕಾರಣೀಭೂತರಾದಂತಹ ನಮ್ಮ ವೇಣುಗೋಪಾಲ್ ಸಾರು ಹಾಗೂ ಅವರ ಶ್ರೀಮತಿ ಅವರಿಗೆ ಹಾಲ್ದಿನಹಳ್ಳಿ ಗ್ರಾಮ ಹಾಗೂ ಕರ್ಪೂರು ಗ್ರಾಮ ಪಂಚಾಯತಿ ವತಿಯಿಂದ ಆ ಭಗವಂತ ಆಯುರ ಆರೋಗ್ಯ ಅಷ್ಟೈಶ್ವರ್ಯ ಎಲ್ಲ ಕೊಟ್ಟು ಇನ್ನೂ ಹೆಚ್ಚು ಈ ದೇವತಾ ಕಾರ್ಯಗಳಲ್ಲಿ ಪಾಲ್ಗೊಂಡು ಎಲ್ಲ ಲೋಕ ಕಲ್ಯಾಣಕ್ಕೆ ಅವರು ಶ್ರಮ ಪಡ್ತಾ ಇದ್ದಾರೆ. ಅವ್ರಿಗೆ ಹೆಚ್ಚಿನ ಆರೋಗ್ಯ ಕೊಡಲಿ ಅಂತ ನಮ್ಮ ಕರ್ಪೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಭಕ್ತ ಮಹಾಶಯರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಸ್ವಾಗತವನ್ನು ಸಹ ಕೋರ್ತೇನೆ. ದೇವರಿಗೂ ಭಕ್ತರಿಗೂ ಇರುವಂಥ ಭಾಳ ಹತ್ತಿರದ ಅನುಭವ ಅದು. ಇವತ್ತಿಲ್ಲಿ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ನಾನಿಲ್ಲಿ ಏನಕ್ಕೆ ಬಂದಿದ್ದೀನಿ ಅಂದರೆ, ನಿಮ್ಮನ್ನೇನು ಓಟ್ ಕೇಳೋಕ್ಕೆ ಬರಿಲ್ಲ, ದುಡ್ಡು ಕೇಳೋಕ್ಕೆ ಬರಿಲ್ಲ, ನಾನು ಏನೂ ಕೇಳೋಕ್ಕೆ ಬರಿಲ್ಲ. ನಿಮ್ಮನ್ನೇನಕ್ಕೆ ಕರೆಯೋಕ್ಕೆ ಬಂದಿದ್ದೀನಿ, ಆಹ್ವಾನ ಮಾಡೋಕ್ಕೆ ಬಂದಿದ್ದೀನಿ. ಈಗ 20ನೇ ತಾರೀಕು ಅಂದರೆ 19ನೇ ತಾರೀಕು ಎಲ್ಲ ಪುರೋಹಿತರು ಬಂದು ಯಾಗಶಾಲಾ ಪ್ರವೇಶ ಅದು ಇದು ಏನೇನೋ ಇರ್ತದೆ. ಆವತ್ತು ಭಕ್ತಾದಿಗಳಿಗೆ ಏನೋ ಹೆಚ್ಚಿಗೆ ಕಾಣಿಸಲ್ಲ. 20ನೇ ತಾರೀಕಿಂದ 26ನೇ ತಾರೀಕುವರೆಗೂ 7 ದಿವಸ ಸತತವಾಗಿ ಯಾಗ ನಡೀತದೆ. ಸೊ ಈ ಒಂದು ಮಹತ್ತರವಾದಂಥ ಯಾಗ ಬೆಂಗಳೂರಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡಿದ್ರೆ ಲಕ್ಷಾಂತರ ಜನ ಬರ್ತಾರೆ, ಚೀಫ್ ಮಿನಿಸ್ಟ್ರು ಆ ಮಿನಿಸ್ಟ್ರು ಎಲ್ಲ ಬರ್ತಾರೆ ಅಂತ ಹೇಳಿದ್ರು. ನನಗೆ ಅದೇ ಅವಶ್ಯಕತೆ ಇಲ್ಲ. ನಮ್ಮ ಊರು ಆನೇಕಲ್ಲು, ನಮ್ಮ ಶಂಕರಾಚಾರ್ಯ ಮಠ ಇದೆ, ಇಲ್ಲಿ ಮಾಡಬೇಕು ಅಂತ ಉದ್ದೇಶದಿಂದ ನಾವಿಲ್ಲಿ ಮಾಡ್ತಾಯಿದ್ವಿ. 20ನೇ ತಾರೀಕಿಂದ ಯಾಗ ಹೆಂಗಿರ್ತದೆ ಅಂದರೆ, ಬೆಳಗಿನ ಜಾವ 8:30 ಸ್ಟಾರ್ಟ್ ಆಗ್ತದೆ, 11:00 ಪೂರ್ಣಾಹುತಿ ಆಗ್ತದೆ, ಲಘು ಪೂರ್ಣಾಹುತಿ ಅಂತ. ಸಾಯಂಕಾಲ 4 ಸ್ಟಾರ್ಟ್ ಆಗ್ತದೆ, 7 ಗಂಟೆಗೆ ಪೂರ್ಣಾಹುತಿ ಲಘು ಪೂರ್ಣಾಹುತಿ ಆಗ್ತದೆ. ಇದು 6 ದಿವಸ ಬೆಳಗ್ಗೆ ಸಾಯಂಕಾಲ 6 ದಿವಸ ನಡೀತದೆ. 7ನೇ ದಿವಸ ಬೆಳಗ್ಗೆ 7 ಗಂಟೆಗೆ ಯಾಗ ಶುರುವಾಗ್ತದೆ. 11:30 11:40 ಶುಭ ಲಗ್ನದಲ್ಲಿ ಪೂರ್ಣಾಹುತಿ ಮಾಡ್ತಾರೆ. ಇದು ಯಾಗ ನಡೀತದೆ. ಇದಕ್ಕೆ 108 ಹೋಮಗುಂಡು ಹಾಕ್ತೀವಿ.
ಸುಮಾರು 2 ಎಕರೆಯಲ್ಲಿ ಶುರುವಾಗಿದ್ದಾರೆ. ಇವಾಗ ಹೋಮಗುಂಡ ಕಟ್ಟಕ್ಕೆ ಶುರು ಮಾಡ್ತಾಯಿದ್ದಾರೆ. 8 ಜನ ಪುರೋಹಿತರು ಜಪ ಮಾಡ್ತಾರೆ. ಅದು ಚಂಡಿಕಾ ಜಪ ಅಂತ. ದಿನಕ್ಕೆ ಇಷ್ಟು ಜಪ ಮಾಡಬೇಕು ಅಂತ ಶಾಸ್ತ್ರ ಇದೆ. ಅದು ಜಪ ಮಾಡ್ತಾರೆ. ಈ ಥರ ಹೋಮಗಳು ನಡೀತಾ ಇರ್ತದೆ. ಮತ್ತು ಬೆಳಗ್ಗೆ ಹೋಮಗಳ ಪಾಠಕ್ಕೆ ಹೋಮಗಳು ನಡೀತಾ ಇದ್ದರೆ ಇನ್ನೊಂದು ಜಾಗದಲ್ಲಿ ನಮಗೆ ದಂಪತಿ ಪೂಜೆ ಅಂದರೆ ಬ್ರಾಹ್ಮಣರು ಹೆಂಡತಿ ಗಂಡ ವಯಸ್ಸಾಗಿರೋರು ದಂಪತಿಗಳನ್ನ 1-2-3 ಜನ ದಂಪತಿಗಳನ್ನ ಕೂಡಿಸಿ ಅವರಿಗೆ ನಾವು ಪಾದಪೂಜೆ ಮಾಡಿ ದಾನ ಧರ್ಮಗಳೆಲ್ಲ ಮಾಡ್ತೀವಿ. ಅದು ದಂಪತಿ ಪೂಜೆ ಮಾಡ್ತೀವಿ. ತದನಂತರ ಆ ಪಕ್ಕದಲ್ಲೇ ಸುಹಾಸಿನಿ ಪೂಜೆ ಅಂತ ದಿವಸಕ್ಕೆ 20 ಜನ ಬ್ರಾಹ್ಮಣರ ಮುತ್ತೈದ ಶ್ರೀಗಳಿಗೆ ಪಾದಪೂಜೆ ಮಾಡಿ ಬಾಗಿಣಿಯನ್ನು ಕೊಡ್ತೀವಿ. ಪಕ್ಕದಲ್ಲಿ ಸಣ್ಣ ಮಕ್ಕಳು ಯಾವ ಜಾತಿ ಯಾವ ಕುಲ ಅಂತೇನಿಲ್ಲ, 8 ವರ್ಷ ಒಳಗಡೆ ಇರೋವಂಥ ಹೆಣ್ಮಕ್ಕಳು ನಮ್ಮದು ಆನೇಕಲ್ ತಾಲೂಕಲ್ಲಿ 4 ಸ್ಕೂಲ್ ಇದೆ. ಸೆಲೆಕ್ಟ್ ಮಾಡಿ ಬಟ್ಟೆ ಹೊಲಿಸಿ ರೆಡಿ ಮಾಡಿದ್ದೀವಿ. ದಿವಸಕ್ಕೆ 20-25 ಜನ ಹೆಣ್ಮಕ್ಕಳು ಅವರಿಗೆ ಪಾದಪೂಜೆ ಮಾಡಿ ಕನ್ಯೆ ಪೂಜೆ ಮಾಡ್ತೀವಿ. ದಂಪತಿ ಪೂಜೆ, ಸುಹಾಸಿನಿ ಪೂಜೆ, ಕನ್ಯೆ ಪೂಜೆ ಇದು 10 ಗಂಟೆಯಿಂದ 11 ಗಂಟೆಗೆ ಪ್ರತಿನಿತ್ಯ ನಡೀತದೆ. ತದನಂತರ ಪೂರ್ಣಾಯಿತಿ ಇರ್ತದೆ. ಮತ್ತು 9-9:30 ಗಂಟೆಯಿಂದನೇ ಪ್ರಸಾದ ವಿನಿಯೋಗ ಶುರುವಾಗ್ತದೆ. ಮಹಾಪ್ರಸಾದ ಅಂತ ಅದು ಶುರುವಾಗ್ತದೆ. ಅದು ನಡೀತಾನೇ ಇರ್ತದೆ. ಅದಾದಮೇಲೆ ಮತ್ತೆ ಬ್ರೇಕು. ಸಾಯಂಕಾಲ 4 ಗಂಟೆಗೆ ಪುರೋಹಿತರು ಹೋಮ ಶುರು ಮಾಡ್ತಾರೆ. 4:15 ಗಂಟೆಗೆ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ ಅಂತ ನಡೀತದೆ. ಯಾರ್ಯಾರು ಹೆಣ್ಮಕ್ಳು ಬರ್ತಾರೋ ಅದರಲ್ಲಿ ಯಾವ ಜಾತಿ ಅಂತೇನಿಲ್ಲ, ಯಾವ ಜಾತಿಯವರಾದರೂ ಬರ್ಬೋದು. ನಾವೊಂದು ಸಣ್ಣ ಪ್ಲೇಟ್ ಕೊಡ್ತೀವಿ, ಮಹಾಮೇರು ಚಕ್ರ ಶ್ರೀ ಚಕ್ರ ಅಂತ ಹೇಳ್ತೀವಿ, ಅದು ಕೊಡ್ತೀವಿ. ಕುಂಕುಮ ಕೊಡ್ತೀವಿ. ತಾವು ಲಲಿತಾ ಸಹಸ್ರನಾಮ ಸಾಯಂಕಾಲ 4:15 ಗಂಟೆಯಿಂದ 5:15 ಗಂಟೆಗೆಲ್ಲೂ ಪುರೋಹಿತರು ಹೇಳ್ತಾಯಿದ್ರೆ ಕುಂಕುಮಾರ್ಚನೆ ಆಗ್ತಾಯಿರ್ತೀವಿ. ಅದು 1 ಗಂಟೆ ಆದಮೇಲೆ ಆಗೋಗ್ತದೆ. ಮಹಾಮಂಗಳಾರತಿ ಮಾಡಿಕೊಟ್ಟು ನಿಮಗೆ ಒಂದು ಕವರ್ ಕೊಟ್ಟು ನಿಮಗೆ ಯಾರು ಹೆಣ್ಮಕ್ಳು ಬರ್ತಾರೆ ಅವ್ರಿಗೆ ಆ ಪ್ಲೇಟು, ಆ ಮಹಾಮೇರು ಚಕ್ರ, ಕುಂಕುಮ ಸಮೇತವಾಗಿ ಹೆಣ್ಮಕ್ಳಿಗೆ ಕೊಟ್ಬಿಡ್ತೀವಿ. ನೀವು ದಿವಸನೂ ಬರ್ಬೋದು, ದಿವಸನೂ ಲಲಿತ ಸಹಸ್ರನಾಮ ಕೂತ್ಕೋಬೋದು. ಆದರೆ 2ನೇ ದಿವಸ ಬಂದರೆ ನೆನ್ನೆ ಕೊಟ್ಟಿರೋದ್ರನ್ನ ಇವತ್ತು ಎತ್ಕೊಂಡು ಬರಬೇಕು. ಮೊಬೈಲಲ್ಲಿ ಹಾಕಿದ್ರೆ ಲಲಿತಾ ಸಹಸ್ರನಾಮ ಬರ್ತದೆ. ಮಂಗಳವಾರ 3 ಗಂಟೆಯಿಂದ 4:15 ಗಂಟೆ, ಶುಕ್ರವಾರ ರಾವು ಕಾಲ 10:30ಇಂದ 12. ಈ 2 ದಿವಸ ಆ ರಾವು ಕಾಲದಲ್ಲಿ ನೀವು ಮಾಡಿದ್ರೆ ಭಾರಿ ಒಳ್ಳೆಯದು. ಅದು ನಿಮ್ಮಿಷ್ಟ, ನಾವು ಕೊಡೋದಂತೂ ಕೊಡ್ತೀವಿ. ಈ ರೀತಿಯಾಗಿ ಪ್ರತಿನಿತ್ಯ ಲಲಿತಾ ಸಹಸ್ರನಾಮ ನಡೀತದೆ. ಮತ್ತು ಸಾಯಂಕಾಲ 5:15 ಗಂಟೆಯಿಂದ 7:15 ಗಂಟೆ 8 ಗಂಟೆವರೆಗೂ ದಿವಸ ಒಂದೊಂದು ಕಾರ್ಯಕ್ರಮ ಇದೆ. ಒಂದು ದಿವಸ ಮೊದಲನೇ ದಿವಸ ನಮ್ಮ ತೇಜಸ್ವಿನಿ ಸೂರ್ಯ ಅವರು ಮಿಸಸ್ಸು ಶಿವಸ್ಕಂದ ಅಂತ ಅಮ್ಮ ಭಾರಿ ಪ್ರಪಂಚದಲ್ಲಿ ಫೇಮಸ್ ಸಂಗೀತ ಮಾಡ್ತಾಳೆ. ಆ ಎಮ್ಮನ್ನು ಕರೆಸಿದ್ದೀವಿ. ಆ ಎಮ್ಮನ ಟೀವು ನೀವೆಲ್ಲ ಮೊದಲನೇ ದಿವಸ 4 ಗಂಟೆಗೆ ಬಂದುಬಿಡ್ರಿ. ಬೆಳಗ್ಗೆನೂ ಬರ್ರಿ, ಬೇಡ ಅನ್ನಲ್ಲ. 4 ಗಂಟೆಗೆ ತಪ್ಪದಿರ ಬನ್ನಿರಿ. ಬಂದು ಆ ಸಂಗೀತ ಅವ್ರ ದೇವ್ರ ನಾಮಗಳು ಕೇಳಬೇಕು. ಅವ್ರದ್ದು 7:15ಗೆ ಮುಗೀತದೆ. ತದನಂತರ ಎಲ್ಲರೂ ಊಟ ಮಾಡಿ ವಾಪಸ್ ಬರ್ಬೋದು. 2ನೇ ದಿವಸ ಒಂದು ಹರಿಕತೆ ಇರ್ತದೆ. ಜಮುನಾ ಶ್ರೀನಿವಾಸ್ ಅಂತ ಆಂಧ್ರದ ಒಬ್ಬ ಎಮ್ಮ, ಆ ಎಮ್ಮ ತೆಲುಗಲ್ಲಿ ಹರಿಕತೆ ಮಾಡ್ತಾಳೆ. 3ನೇ ದಿವಸ ಸ್ಯಾಕ್ಸಫೋನ್ ಮಾಡೋ ಅಂಥ ಒಬ್ಬ ಎಮ್ಮ 43 ಗಂಟೆ ನಿಲ್ಲಿಸ್ತೀರ ಬಾರಿಸಿರೋದು ಆ ಎಮ್ಮ. ಆ ತಾಯಿ ಅವಳದೊಂದು ಜೊತೆಯಲ್ಲಿ ಎಲ್ಲ ಹೆಣ್ಮಕ್ಳೇ ಬರ್ತಾರೆ. ಅದು ಮಾಮೂಲಿ 5 ಗಂಟೆಯಿಂದ 7 ಗಂಟೆವರೆಗೆ ನಡೀತದೆ. 120 ವರ್ಷದ ಹಿಂದೆ ಮೈಸೂರು ಮಹಾರಾಜರು ಮಾಡಿದರು. ತದನಂತರ ಕರ್ನಾಟಕದಲ್ಲಿ, ಆಂಧ್ರದಲ್ಲಿ, ತಮಿಳುನಾಡಲ್ಲಿ ಯಾರೂ ಮಾಡಿಲ್ಲ. ಅಷ್ಟು ದೊಡ್ಡ ಯಾಗ, ಅಷ್ಟು ದೊಡ್ಡ ಯಾಗ ನಿಮ್ಮ ಮನೆ ಮುಂದೆ ನಡೆದಂಗೆ. ನನಗೆ ಇಷ್ಟು ನಾನೇ ನೋಡಿಲ್ಲ ಎಲ್ಲೂ ನೀವು ಯಾಗ. ನೀವು ಕೇಳಿರೋಲ್ಲ, ನೋಡಿರೋದೆಲ್ಲ ಕೇಳಿರಲ್ಲ. ಇವಾಗ ಇಂಥ ಒಂದು ಯಾಗ ನಿಮ್ಮ ಮನೆ ಹತ್ರ ನಡೀತದೆ. ಎಷ್ಟು ವರ್ಷ ನಾವು ಬದುಕಿರ್ತೀವಿ
ಈಗ ನಿಮ್ಗೆ 70 ವರ್ಷ ಆಗಿರಬೇಕು, 70 ವರ್ಷ ಹೋಯ್ತು. 7 ದಿವಸ ಪ್ರಯೋಜನ ಮಾಡ್ಕೋಬೇಕು ಎಲ್ಲರೂ. 7 ದಿವಸ ಬೆಳಿಗ್ಗೆ ಸಾಯಂಕಾಲ 6 ದಿವಸ ಬಂದರೆ ಎಷ್ಟೋ ಪುಣ್ಯ ಬರ್ತದೆ. ನೀವು ಏನು ಬಯಸಿದ್ರೇನೋ ಅಲ್ಲಿ ಆಗ್ತದೆ. ಯಾಕಂದರೆ ಮಹಾಚಂಡಿ ಸೃಷ್ಟಿಗೆ ಆದಿ ತಾಯಿ ಆ ಯಮ್ಮ ತಾಯಿ ಯಾಗ ಮಾಡಿದ್ರೆ 3 ಕೋಟಿ ದೇವತೆಗಳು ನೆಲಗೆ ಇಳಿದು ಬಂದು ಕೂತಿರ್ತಾರೆ. ಅಲ್ಲಿ ನೆಲಗೆ ಇಳಿದು ಬಂದು ಕೂತಿರ್ತಾರೆ. ನಮ್ಮ ಕಣ್ಣಿಗೆ ಕಾಣಿಸಲ್ಲ. ನಮ್ಮ ಧರ್ಮ, ನಮ್ಮ ಹಿಂದೂ ಧರ್ಮದಲ್ಲಿ ನಂಬಿಕೆ, ಕಲ್ಲಲ್ಲಿ ಭಗವಂತನ ನೋಡ್ತೀವಿ, ಆ ಗಿಡದಲ್ಲಿ ಭಗವಂತನ ನೋಡ್ತೀವಿ, ಹುತ್ತಲ್ಲಿ ಭಗವಂತನ ನೋಡ್ತೀವಿ. ಆ ಒಂದು ನಂಬಿಕೆ ಇರೋ ಧರ್ಮ ಪ್ರಪಂಚದಲ್ಲೇ ಸ್ಟ್ರಾಂಗ್ ಧರ್ಮ ಹಿಂದೂ ಧರ್ಮ, ನಮ್ಮ ಧರ್ಮ. ಆ ಧರ್ಮದಲ್ಲಿ 3 ಕೋಟಿ ದೇವತೆಗಳು ಬಂದು ಅಲ್ಲಿ ಪುಣ್ಯವಾದಂಥ ಒಂದು ಕೊಳ, ಒಂದು ನದಿ ಸೃಷ್ಟಿ ಆಗ್ತದೆ. ನೀವು 2 ಕೈಯಲ್ಲಿ ಎತ್ಕೊಂಡು ಕುಡ್ಕೊಂಡು ಬರ್ಬೋದು, ಬರೋವಾಗ ಒಂದು ಬಾಟ್ಲು ತುಂಬ್ಕೊಂಡು ಬರ್ಬೋದು, ಒಂದು ಬಿಂದಿಗೆ ತುಂಬ್ಕೊಂಡು ಬರ್ಬೋದು. ನಿಮ್ಮ ಭಕ್ತಿಯಲ್ಲಿ ತುಂಬ್ಕೊಂಡು ಬರೋದು. ಅಂಥ ಮಹಾಯಾಗಗಳನ್ನು ಮಾಡುವಂಥ ವ್ಯಕ್ತಿಗಳು ಆ ಕಾಲದಲ್ಲಿ ಋಷಿಮುನಿಗಳು, ಮಹಾರಾಜರುಗಳು, ಚಕ್ರವರ್ತಿಗಳು ಮಾಡ್ತಾ ಇದ್ದಿದ್ದು. ಪಾಂಡವರಲ್ಲಿ ಧರ್ಮರಾಯರು ಆ ಯಾಗವನ್ನು ಮಾಡಿದ್ರು, ದಶರಥ ಮಹಾರಾಜರು ಮಾಡಿದ್ರು ರಾಮಾಯಣ ಕಾಲದಲ್ಲಿ. ಅವೆಲ್ಲ ನಾವು ಕೇಳಿದ್ದೀವಿ ಅಷ್ಟೇ. ಇವತ್ತು ನಮ್ಮ ಒಂದು ಸುದೈವ ಏನು ಅಂತಂದರೆ, ನಮ್ಮ ಆನೇಕಲ್ ಭಾಗದವರೇ ಆದಂಥ ಪಕ್ಕದ ಗುಮ್ಳಾಪುರದ ಸಮೀಪದ ಒಂದು ಹಳ್ಳಿಯವರು, ನಮ್ಮ ಆನೇಕಲ್ ಭಾಗದವರೇ ಅಂದ್ಕೊಳ್ಳಿ. ಆನೇಕಲ್ನ ಈ ಒಂದು ಮಹಾ ವ್ಯಕ್ತಿ ಇಂಥ ಒಂದು ದೊಡ್ಡ ಮಹಾಯಾಗವನ್ನು ಮಾಡ್ತಾಯಿದ್ದಾರೆ. ಅವ್ರು ಹೇಳಿದರು, ಅದನ್ನು ಮತ್ತೆ ನಾನು ಹೇಳೋಕ್ಕೋಲ್ಲ. ಇದೊಂದು ಯಾಗವನ್ನು ಮಾಡಬೇಕು ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ದಶರಥ ಮಹಾರಾಜರು ಅಥವಾ ಧರ್ಮರಾಯರು ಅಂಥ ಮಹಾ ಚಕ್ರವರ್ತಿಗಳು ಮಾಡಿರುವಂಥ ಒಂದು ಯಾಗವನ್ನು ಇವತ್ತು ಇಲ್ಲಿ ನಮ್ಮ ಆನೇಕಲ್ ಭಾಗದಲ್ಲಿ ಅವ್ರು ಮಾಡ್ತಾಯಿದ್ದಾರೆ ಅಂದರೆ ಇದರ ಮಹತ್ವ ಎಷ್ಟು ಅಂತ. ಮತ್ತು ಅವರ ಗುರುಗಳಾದಂಥ ನಾನು ಕೇಳಿರೋ ಮಾತು, ಸಾಯಿಬಾಬಾರವರ ಶಿಷ್ಯರು ಇವರು. ಅವರು ಚೆನ್ನೈಯಲ್ಲಿ ಸುಮಾರು 20 ವರ್ಷಗಳ ಹಿಂದೆ ಒಂದು ಯಾಗವನ್ನು ಮಾಡಿದ್ರು, ಫೇಮಸ್ ಆದಂಥ ಒಂದು ಮಹಾಯಾಗ. ಅದಕ್ಕೆ ನಮ್ಮ ಆನೇಕಲ್ನ ಕಿತ್ಗಾನಹಳ್ಳಿಯ ನಂಜುಂಡ ದೀಕ್ಷಿತ್ರವರು ಯಾಗ ಮಂಟಪದ ಒಂದು ಜವಾಬ್ದಾರಿಯನ್ನು, ಉಸ್ತುವಾರಿಯನ್ನು ಸಾಯಿಬಾಬಾ ಅವರೇ ಕರೆಸಿ ಅವರಿಗೆ ವಹಿಸಿದರು. ಇದು ನಮ್ಮ ಆನೇಕಲ್ನ ಶ್ರೇಷ್ಠತೆ. ಇಂತಹ ಒಂದು ಪುಣ್ಯಭೂಮಿಯಲ್ಲಿ ಇವತ್ತು ನೀವೆಲ್ಲ ಇಲ್ಲಿ ಕುಳಿತುಕೊಂಡು ಅವರ ಮಾತನ್ನು ಕೇಳಿದ್ದೀರಾ. ನಿಜವಾಗಲೂ ಕೂಡ ಆ 6.5 ದಿನ ಅಥವಾ ಅವರು ಹೇಳೋದು 7 ದಿನ, ಕೊನೆ ಪಕ್ಷ 6.5 ದಿನ ನಾವೇನಾದರೂ ಸಂಜೆ ಹೊತ್ತು ಆ ಯಾಗದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮಗಳು, ಅಲ್ಲಿ ಬರುವಂಥ ಮಹಾನ್ ಕಲಾವಿದರ ಒಂದು ಮಾತುಗಳನ್ನು, ಅವರ ಸಂಗೀತವನ್ನು ಕೇಳಿದ್ರೆ ನಮ್ಮ ಜೀವನ ನಿಜವಾಗ್ಲೂ ಪಾವನ ಆಗ್ತದೆ. ಇದನ್ನು ಯಾವ ಕಾಲಕ್ಕೂ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ, ಮಾಡಿಸೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ನಮ್ಮ ಜನ್ಮದಲ್ಲಿ ನಮ್ಮ ಮನೇಲಿ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಬೇಕಾದ್ರೆ ಅಥವಾ ಒಂದು ಸಣ್ಣ ಪೂಜೆ ಮಾಡಿಸ್ಬೇಕಾದ್ರೆ ನಮ್ಮ ಕೈಲಿ ಆಗಲ್ಲ. ಭಗವಂತನ ಕೃಪೆ ಇದ್ದರೆ ಮಾತ್ರ ಸಾಧ್ಯ. ಇಂಥ ಮಹಾಯಾಗಗಳನ್ನು ಇಂಥ ಮಹಾಪುರುಷರು ಮಾತ್ರ ಮಾಡೋಕ್ಕೆ ಸಾಧ್ಯ. ಇದಕ್ಕೆ ಅವ್ರು ಹೇಳಿದಾಗ 100 ಕೋಟಿ ಎಷ್ಟೇ ಕೋಟಿ ಇದ್ದರೂ ಕೂಡ ಭಗವಂತನ ಕೃಪೆ ಇದ್ದರೆ ಮಾತ್ರ ಅಂಥವ್ರು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಹೊರತು ಎಲ್ಲರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ಜನ ಬೆಂಬಲನೂ ಬೇಕು. ಸೊ ನಾವು ಅವ್ರು ಮಾಡ್ತಾ ಇರುವಂಥ ಈ ಪುಣ್ಯ ಕಾರ್ಯಕ್ಕೆ ನಮ್ಮ ಆಲ್ದೇನಹಳ್ಳಿ ಗ್ರಾಮದ ಪರವಾಗಿ ನಾವೆಲ್ಲ ಕೂಡ ಅವರು ಉಚಿತವಾಗಿ ಬಸ್ಸನ್ನು ವ್ಯವಸ್ಥೆ ಮಾಡಿದ್ದಾರೆ. ಮಹಾತಾಯಂದಿರು, ಸಹೋದರಿಯರು, ನಮ್ಮ ಸಹೋದರರು, ಎಲ್ಲ ನಮ್ಮ ಗ್ರಾಮಸ್ಥರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಪುಣ್ಯ ಕಾರ್ಯದಲ್ಲಿ ನಮ್ಮ ಒಳಿತಿಗಾಗಿ ಭಾಗವಹಿಸೋಣ. ಅವ್ರ ಒಳಿತಿಗಾಗಲ್ಲ, ನಮ್ಮ ಆತ್ಮೋದ್ಧಾರಕ್ಕೆ ನಾವು ಭಾಗವಹಿಸ್ತೀವಿ ಅಂತ ಹೇಳ್ತಾ ಇವತ್ತು ನಮ್ಮ ಗ್ರಾಮಕ್ಕೆ ಅವರು ಬಂದು ಆಹ್ವಾನ ಕೊಟ್ಟಿದ್ದಾರೆ. ಅವ್ರೇನು ನಮ್ಮನ್ನು ಕರಿಬೇಕಾದ ಅವಶ್ಯಕತೆ ಇಲ್ಲ. ಅಂಥ ದೊಡ್ಡ ವ್ಯಕ್ತಿ ಬಂದು ನೀವೆಲ್ಲ ಬನ್ನಿ ಯಾಗಕ್ಕೆ ಅಂತ ಕರಿಬೇಕಾದ ಅವಶ್ಯಕತೆ ಇಲ್ಲ. ಸಾವಿರಾರು ಜನ ಅಲ್ಲಿ ಬರ್ತಾರೆ, ನೋಡಿ ನೀವೇ ಬರ್ತಾರೆ. ಆದರೂ ಕೂಡ ಇವತ್ತು ನಮ್ಮ ಗ್ರಾಮಕ್ಕೆ ಬಂದು ನಿಮ್ಮನ್ನೆಲ್ಲ ಪ್ರೀತಿಯಿಂದ ಕರೆದಿದ್ದಾರೆ, ಭಕ್ತಿಯಿಂದ ಕರೆದಿದ್ದಾರೆ. ನಾವು ಕೂಡ ಎಲ್ಲರೂ ಹೋಗೋಣ, ಅದರಲ್ಲಿ ಭಾಗವಹಿಸೋಣ. ಅವರ ಒಂದು ಜೊತೆಗೆ ನಾವು ಕೂಡ ಅಳಿಲು ಸೇವೆ ಮಾಡಿ ನಾವು ಆ ಭಗವಂತನ ಕೃಪೆಯನ್ನು ಪಡ್ಕೊಳ್ಳೋಣ ಅಂತ ಹೇಳ್ತಾ ನಮ್ಮ ಗ್ರಾಮದ ಪರವಾಗಿ ತಿಮ್ಮರಾಜು ಅವರು ಇವರನ್ನು ಕರೆಸೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ನಮ್ಮ ಸುರೇಶ್ ಅವರು ಹಾಗೂ ಕೃಷ್ಣಪ್ಪ ಅವರು ಎಲ್ಲ ಈ ಆತ್ಮೀಯರು ಕರೆಸಿದ್ದಾರೆ. ನಮ್ಮ ಗ್ರಾಮದ ಪರವಾಗಿ ಒಂದು ಸಣ್ಣ, ಅವರು ಹಲವಾರು ವಿದ್ಯಾಸಂಸ್ಥೆಗಳನ್ನು ಕಟ್ಟಿದ್ದಾರೆ.